ಕೆಲ ದಿನಗಳ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೈಸ್ ರಸ್ತೆ ಟೋಲ್ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ನಾನು ಎಲ್ರಿಗೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ, ಯಾರು ಟೋಲ್ ಕಟ್ಟಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಅದೇ ವಿಚಾರವಾಗಿ ಈಗ ಕಿರಿಕ್ ಗಲಾಟೆಗಳು ಮುಂದುವರಿತಾ ಇದೆ. ಈಗಲೂ ಕೂಡ ಹಲವು ವಾಹನ ಸವಾರರು ಹಿಂದೇಟ್ ಹಾಕ್ತಾ ಇದ್ದಾರೆ, ನಾವು ಟೋಲ್ ಕಟ್ಟಲ್ಲ ಅಂತ ಹೇಳ್ಕೊಂಡು. ಟೋಲ್ ಸಿಬ್ಬಂದಿ ಜೊತೆ ವಾಹನ ಸವಾರರು ಮಾತಿನ ಚಕಮಕಿ ಬಹಳ ಜೋರಾಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಈ ಜಟಾಪಟಿ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ನೈಸ್ ಕಡೆಯಿಂದನೂ ಕೂಡ ಒಂದು ಸಾರ್ವಜನಿಕ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಆ ಪ್ರತಿಯನ್ನ ಟೋಲ್ ಗೇಟ್ ಬಳಿನೇ ಅಂಟಿಸಿದ್ದಾರೆ ಸಿಬ್ಬಂದಿ. ಏನಂತ, ಕೆಲ ವ್ಯಕ್ತಿಗಳು ಹೈಕೋರ್ಟ್ ಆದೇಶದಂತೆ ಟೋಲ್ ಸಂಗ್ರಹ ಕಾನೂನು ಬಾಹಿರ ಅಂತ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದು, ಮಾನ್ಯ ನ್ಯಾಯಾಲಯವು ಅಂತಹ ಯಾವುದೇ ಆದೇಶವನ್ನ ಕೊಟ್ಟಿರೋದಿಲ್ಲ. ವಿಚಾರ ಅಂತ ಅಂದ್ರೆ ಇಲ್ಲಿ ಹೈಕೋರ್ಟ್ ನೈಸ್ ಕಡೆಯಿಂದ ಆಗಿರುವಂಥ ಅಕ್ರಮಗಳ ವಿಚಾರವಾಗಿ ಉಲ್ಲೇಖ ಮಾಡಿದೆ. ಅಕ್ರಮ ಅಂತ ಏನು ಅಂತ ಅಂದರೆ, ಇವರು ಯಾವ ಕಾರಣಕ್ಕಾಗಿ ಜಮೀನನ್ನು ತಗೊಂಡ್ರು, ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ ಅನ್ನುವಂಥ ವಿಚಾರವಾಗಿ ಆ ಸಂದರ್ಭದಲ್ಲಿ ಟೋಲ್ ಸಂಗ್ರಹದ ವಿಚಾರವನ್ನು ಕೂಡ ಕೋರ್ಟ್ ಪ್ರಸ್ತಾಪ ಮಾಡಿದೆ. ಹಾಗಂತ ಟೋಲ್ ಕಟ್ಟಕ್ಕೆ ಹೋಗಬಾರ್ದು ಮತ್ತೊಂದು ಕೋರ್ಟ್ ಹೇಳಲಿಲ್ಲ. ಹೌದು, ಬಟ್ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ತಾರೆ. ತಾವು ಕೂಡ ಕಳೆದ ಒಂದು ವಾರದಿಂದ ಇಲ್ಲಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀರಾ, ಯಾವುದೇ ಕಾರಣಕ್ಕೂ ನಾವು ಟೋಲನ್ನು ಕಟ್ಟೋದಿಲ್ಲ ಅನ್ನೋದು ಯಾಕಾಗಿ, ಏನು ಸರ್? ಈ ಕುಮಾರಸ್ವಾಮಿ ಅವರು ಹೇಳಿದ ನಂತರದಲ್ಲಿ ನಿಮ್ಗೆ ಈ ಥರ ಬಂತ ಅಥವಾ ಹೇಗೆ ಸರ್? ಸರ್, ಕುಮಾರಸ್ವಾಮಿಯವರು ಅವರೆಲ್ಲೂ ತನ್ನ ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇಲ್ಲ. ಕುಮಾರಸ್ವಾಮಿಯವರು ಹೇಳ್ತಾ ಇರೋಂಥದ್ದು ಹೈಕೋರ್ಟ್ ಆದೇಶನ ಎತ್ತಿಡಿದು ಹೇಳ್ತಾ ಇದ್ದಾರೆ. ಹೈಕೋರ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನು ತಮ್ಮ ಸರ್ಕಾರ ಮತ್ತು ನೈಸ್ ಸಂಸ್ಥೆ ಜೊತೆ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದದಲ್ಲಿ ಆಗಿರೋ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಟೋಲ್ ವಸೂಲಿ ಮಾಡ್ತಾ ಇದೆ ಅಂಥೇಳಿ ಹೈಕೋರ್ಟು ಸ್ಪಷ್ಟನೆ ಪಡಿಸಿರೋಂಥದ್ದು. ಹಾಗಾಗಿ ನಾವ್ಯಾವ ಅಕ್ರಮ ಮಾಡೋಕ್ಕೆ ಹೋಗೋಣ, ಇವ್ರು ಟೋಲ್ ಕಟ್ಟೋಕ್ಕೋಸ್ಕರವಾಗಿ ನೀವು ಅಕ್ರಮ ಮಾಡ್ತಾ ಇದ್ದೀರಾ ಅಂತ ಹೈಕೋರ್ಟ್ ಹೇಳಿದ್ಮೇಲೆ ನಾವ್ಯಾಕ್ರೆ ನಿಮಗೆ ಟೋಲ್ ಕಟ್ಟೋಣ? ನೈಸ್ ಸಂಸ್ಥೆಯವ್ರಿಗೆ ನೀವು ಅಕ್ರಮ ಮಾಡ್ತಾ ಇರ್ಬೋದು, ನಾವು ಯಾರು ಅಕ್ರಮ ಮಾಡ್ತಾ ಇಲ್ಲ. ಇಲ್ಲಿ ನಾವು ರೈತರು ಸ್ವಾಮಿ, ನಮ್ಮ ಒಂದು ಕೃಷಿ ಉತ್ಪನ್ನನ ಇಲ್ಲಿಂದ ನಾವು ಯಶವಂತಪುರಕ್ಕೆ ತೊಗೊಂಡು ಹೋಗ್ಬೇಕಾದ್ರೆ 200-250 ರೂಪಾಯಿ ಖರ್ಚು ಬರ್ತಾಯಿದೆ. ರೈತನಿಗೆ ಏನಾರ ರಿಯಾಯಿತಿ ಕೊಟ್ಟಿದ್ದೀರಿ ಅಶೋಕ್ ಕೇಣಿಯವರೇ? ರೈತನಿಗೆ ಏನಾರ ರಿಯಾಯಿತಿ ಕೊಟ್ಟಿದ್ದೀರಾ? ಎಲ್ಲರ ಹತ್ರ ಒಂದೇ ಸಮ ಟೋಲ್ ವಸೂಲಿ ಮಾಡ್ತಾ ಇದ್ದೀರಲ್ಲ, ನಿಮ್ಮ ವಾಯ್ದೆ ಮುಗ್ದಿದೆಯಲ್ಲ. ನಮಗೂ ಗೊತ್ತು ಒಂದೇ ಸಲ ಟೋಲ್ ಬಿಡೋಕ್ಕಾಗಲ್ಲ ಅಂಥೇಳಿ. ಏನೋ ಸ್ವಲ್ಪ ತಮಗೇನು ಖರ್ಚು ಬರ್ತಾ ಇದೆ ಅಷ್ಟು ತಗೊಂಡು ಸ್ವಲ್ಪ ಕಾಲಾವಕಾಶ ತೊಗೊಂಡು ತಾವು ಬಿಟ್ಕೊಟ್ಟಿದ್ರೆ ಎಲ್ಲರೂ ಒಪ್ತಾಯಿದ್ರು. ನೀವು ಒಳ್ಳೆ ನಾಯಕ ಅಂತ ನಾವು ತಿಳ್ಕೊಂಡಿದ್ವಿ. ನೀವು ಒಳ್ಳೆ ನಾಯಕ ಆಗಿದ್ದರೆ ತಮ್ಮ ಇದು ಒಪ್ಪಂದ ತಮ್ಮ ಮತ್ತು ಸರ್ಕಾರದ ನಡುವೆ ಏನು ಒಪ್ಪಂದ ಆಗಿದೆ ಆ ಒಪ್ಪಂದದ ಮಾಹಿತಿನ ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಬಹಿರಂಗ ಪಡಿಸ್ತಾ ಇದ್ರಿ. ಸರ್, ಈಗ ತಾವು ಒಂದು ಮೆನ್ಷನ್ ಮಾಡಿದ್ರಿ ಅಕ್ರಮ, ಎಲ್ಲೂ ಕೂಡ ಹೈಕೋರ್ಟು ಟೋಲನ್ನು ಕಟ್ಟಿಸ್ಕೊಳ್ಳಿ ಇಲ್ಲ ಕಟ್ಟಬಾರದು ಅನ್ನೋಂಥದ್ದು ಎಲ್ಲೂ ಕೂಡ ಆರ್ಡ್ರ್ ಮಾಡಿಲ್ಲ. ಕೆಲವೊಂದಿಷ್ಟು ಇಲ್ಲ ಅಕ್ರಮಗಳಾಗಿದೆ, ಇದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಿ ಅಂತ ಹೇಳಿರುವಂಥದ್ದು ಬಿಟ್ಟರೆ ಟೋಲ್ ಕಟ್ಟಬೇಕು ಅಥವಾ ಕಟ್ಟಬಾರದು ಅನ್ನೋಂಥದ್ದು ಎಲ್ಲೂ ಕೂಡ ಆರ್ಡ್ರ್ ಮಾಡಿಲ್ಲ ಅನ್ನೋಂಥದ್ದು. ಸರ್, ಟೋಲ್ ಕಟ್ಟಬಾರ್ದು ಅಂತ ಎಲ್ಲೂ ಹೈಕೋರ್ಟ್ ಹೇಳಿಲ್ಲ, ಅದನ್ನು ಒಪ್ಕೋತೀನಿ. ಆದರೆ ಅಕ್ರಮ ಅಂತ ಹೇಳಿ ಅದರಲ್ಲಿ ಬರೆದಿದೆ ಸರ್, ಸ್ಪಷ್ಟವಾಗಿ ಬರೆದಿದೆ. ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ನೈಸ್ ಸಂಸ್ಥೆ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳಿ ಬರೆದಿದೆ. ಸೊ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡ್ತಾ ಇದ್ರೆ ನಾವು ಕಟ್ಟಲ್ಲ ಸರ್. ಅಕ್ರಮವಾಗಿ ಅವ್ರು ಟೋಲ್ ಸಂಗ್ರಹ ಮಾಡ್ತಾ ಇದ್ರೆ ನಾವು ಕಟ್ಟಲ್ಲ. ಟೋಲ್ ಕೊಡ್ತೀರಾ? ಟೋಲ್ ಕಟ್ಟಲ್ವಾ? ಟೋಲ್ ಕಟ್ಟಲ್ಲ ಸರ್. ಏನಕ್ಕೆ ಕಟ್ಟಬೇಕು? ನಾವು ಕಟ್ಟಬೇಕು ಅಂದರೆ ನೀವು ಪ್ರತಿಯೊಬ್ಬರ ಹತ್ರ ಸಮಾನತೆಯಿಂದ ನೀವು ಟೋಲ್ ತಗೊಳ್ಳಿ, ಆಗ ನಾವು ಕಟ್ತೀವಿ. ರಾಜಕಾರಣಿಗಳ ಹತ್ರ, ಗೌರ್ಮೆಂಟ್ ಆಫೀಸರ್ ಹತ್ರ ಎಲ್ಲರ ಹತ್ರನೂ ಟೋಲ್ ತಗೊಳ್ಳಿ, ಅವಾಗ ನಾವು ಕಟ್ತೀವಿ. ಅವ್ರಿಗೆ ನಿಮಗೆ ಬೇಕಾದವ್ರಿಗೆ ಫ್ರೀ ಬಿಡೋದು, ಬೇಡದನಿರೋರಿಗೆ ಅಮಾಯಕರ ಮೇಲೆ ಗುಬ್ಬಿ ಮೇಲೆ ಯಾಕ್ರಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾಯಿದ್ದಾರೆ? ಪ್ರತಿಯೊಬ್ಬರು ಹೊಡೆದ್ರೆ ಆನೆನೇ ಹೊಡಿಬೇಕು, ಗುಬ್ಬಿನೆಲ್ಲ ಹೊಡೆಯೋದು. ಈಗ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾಯಿದ್ರಿ. ಪ್ರತಿಯೊಬ್ಬರಿಗೂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಪ್ರತಿಯೊಬ್ಬರಿಗೂ ಟೋಲ್ ತಗೊಳ್ಳಿ, ಅವಾಗ ನಾವು ಕೇಳೋಕ್ಕೆ ಬರಲ್ಲ. ಇದಿಷ್ಟು ಕೂಡ ಈ ಸ್ಥಳೀಯ ಭಾಗದ ರೈತರು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ ಟಿವಿ9 ರಾಮನಗರ.